ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನೋಡಿ ನಮಗೆ ಪ್ರೇರಣೆಯಾಗಿದ್ದಂಥವ್ರು ಅಪರ್ಣಾ ಅವರು. ಹೌದು ಹೌದು. ನಿರೂಪಣೆ ಅಂತಂದ್ರೆ ಹೀಗಿರಬೇಕು, ಭಾಷೆ ಅಂತಂದ್ರೆ ಹೀಗೆ ಮಾತಾಡಬೇಕು ಅಂತ ತೋರಿಸ್ಕೊಟ್ಟಂಥವ್ರು. ಕರೆಕ್ಟ್. ಹೌದು. ಅವ್ರನ್ನ ಕಳ್ಕೊಂಡು ಬಹಳ ಅದು ಒಂದು ರೀತಿ ದೊಡ್ಡ ನಷ್ಟ ಆಗಿದೆ ಸರ್. ತಾವೇನು ಹೇಳ್ತೀರಾ? ಹೌದು, ನಾವು ಮಜಾ ಟಾಕೀಸ್ ಅಲ್ಲಿ ನಾವು ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಿದೀವಿ. ಹೌದು. ಅವರು ಆಗ ತುಂಬಾ ಅಷ್ಟು, ಆಮೇಲೆ ಒಳ್ಳೆ ನಟಿ, ಹಾಸ್ಯ ಕೂಡ ಮಾಡಬಲ್ಲರು ಅಂತ ಮಜಾ ಟಾಕೀಸ್ ಅಲ್ಲಿ ಅವರು ತೋರಿಸ್ಕೊಟ್ರು. ಅವರು ಒಂದು ನಾಗವಲ್ಲಿ ಪಾತ್ರ ಮಾಡಿದ್ದು ನಾವೆಲ್ಲರೂ ತುಂಬಾ ಅದನ್ನ ನಕ್ಕು ನಕ್ಕು ಬಿದ್ದು ನಕ್ತಿದ್ವಿ. ಆಮೇಲೆ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳನ್ನೆಲ್ಲ ಅದ್ರಲ್ಲಿ ಮಾಡಿದ್ರು. ಹಾಸ್ಯಕ್ಕೆ ಒಂದು ಹೊಸ ಆಯಾಮ ಕೊಟ್ರು ಅವರು ಮಜಾ ಟಾಕೀಸ್ ಅಲ್ಲಿ. ಆಮೇಲೆ ಅವರು ತುಂಬಾ ಓದ್ತಿದ್ರು, ತುಂಬಾ ಪುಸ್ತಕಗಳನ್ನ ಓದ್ತಿದ್ರು, ಮತ್ತೆ ಕವಿತೆಗಳನ್ನ ಓದ್ತಿದ್ರು. ಅದು ಏನಾಗುತ್ತಂದ್ರೆ, ಯಾಕಂದ್ರೆ ಅವರು ಒಂದು ನಿರೂಪಣೆ ಮಾಡುವಾಗ ಅದ್ರಲ್ಲಿ ಮಧ್ಯೆ ಮಧ್ಯೆ ಕೋಟ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಿತ್ತು. ಅವ್ರೊಂದು ನಿರೂಪಣೆ ಮಾಡುವಾಗ ಸುಮ್ನೆ ಉದ್ದಕ್ಕೆ ಹೇಳ್ತಾ ಇರಲಿಲ್ಲ. ಯಾವ್ದೋ ಕವಿಯ ವಾಕ್ಯವನ್ನ, ಯಾವ್ದೋ ಕಾದಂಬರಿಯ ವಾಕ್ಯವನ್ನ ಅವರು ಮಧ್ಯೆ ಮಧ್ಯೆ ನಿರೂಪಣೆಯಲ್ಲಿ ಸೇರಿಸ್ತಿದ್ರು. ಅದವರು ತುಂಬಾ ನಾಲೆಜ್, ಸಿಕ್ಕಾಬಟ್ಟೆ ಅವರಿಗೆ ಜ್ಞಾನ ಇದ್ರಲ್ಲಿ, ಓದುವ ಇದ್ರಲ್ಲಿ. ಆಮೇಲೆ ತುಂಬಾ ಚೆನ್ನಾಗಿ ಬರೀತಿದ್ರು. ಸಖಿ ಗೀತ ಅಂತ ಒಂದು ಕಾಲಂ ಇತ್ತು ಅವ್ರದ್ದು ಕನ್ನಡಪ್ರಭದಲ್ಲಿ. ಅದನ್ನ ಎಷ್ಟು ಚೆನ್ನಾಗಿ ಒಂದು ಸಮಾಜದ ಮತ್ತು ಬದುಕಿನ ನೋವು, ದುಃಖ ಮತ್ತೆ ಸರಿ ತಪ್ಪುಗಳನ್ನ ಅಷ್ಟು ಒಂದು ವಿಶ್ಲೇಷಣೆ ಮಾಡಿ ಅವರು ಬರೀತಿದ್ರು. ಒಳ್ಳೆಯ ಬರಹಗಾರ್ತಿ, ಒಳ್ಳೆಯ ಮಾತುಗಾರ್ತಿ. ಮತ್ತೆ ಕಷ್ಟ ಕನ್ನಡ ಕೇಳ್ಬೇಕಾದ್ರೆ ಅಪರ್ಣಾ ಬಾಯಿಂದಲೇ ಕೇಳ್ಬೇಕು ಅಂತ ಒಂದು ಹೆಣ್ಮಗಳು ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಹೋಗಿ ತುಂಬಾ ಆಕ್ಚುಲಿ ನಾವು ಎಲ್ಲ ಹೇಳ್ತೀವಲ್ಲ ತುಂಬಾ ಕಷ್ಟ ಅಂತ. ನಿಜವಾಗ್ಲೂ ಇದು ಅವರು ಹೋಗಿದ್ದು ನಮ್ಮ ಒಂದು ಈ ಚಿತ್ರರಂಗಕ್ಕಿರ್ಬೋದು ಅಥವಾ ಕಿರುತೆರೆಗಿರ್ಬೋದು ಅವರೊಂದು ನಷ್ಟವೇ ಅವ್ರು ಹೋಗಿದ್ದು. ಆಮೇಲೆ ಒಂದು ಬೇಸರದ ಸಂಖ್ಯೆ ಅಂತಂದ್ರೆ, ಅವ್ರಿಗೆ ಕ್ಯಾನ್ಸರ್ ಬಂದು 2-3 ವರ್ಷ ಆಗಿತ್ತು. ಅದು ಗುಸುಗುಸು ಸುದ್ದಿ ಇತ್ತು. ನಮ್ಗೆ ಹೇಗೆ ಕೇಳೋದು, ನಿಮ್ಗೆ ಕ್ಯಾನ್ಸರ್ ಅಂತ ಕೇಳಕ್ ಆಗಲ್ವಲ್ಲ ಯಾರತ್ತಾದ್ರೂ. ಅದು ನಾವು ಹೌದಾ ನಿಜವ ಸುಳ್ಳು, ಯಾಕಂದ್ರೆ ಅವ್ರು ಚಿಕ್ಕಾಗೆಲ್ಲ ಲವಲವಿಕೆಯಿಂದ ನಗ್ನಗ್ತಾ ಮಾತಾಡ್ತಾ ಇದ್ರು. ಇವ್ರಿಗೆ ಏನಪ್ಪ ಕ್ಯಾನ್ಸರ್, ಸುಳ್ಳು ಯಾರು ಸುಳ್ಳು ಹಚ್ಚಿದ್ದಾರೆ ಹಂಗೆ ಇತ್ತು. ಒಂದು ದಿನವೂ ತಮ್ಮ ನೋವು ದುಃಖ ಯಾವ್ದನ್ನು ಹೇಳ್ಕೊಳ್ತಾ ಇರಲಿಲ್ಲ. ಅವರು ಮಜಾ ಟಾಕೀಸ್ ಆಗ್ಲಿ, ಇನ್ನೊಂದು ನಿರೂಪಣೆ ಕಾರ್ಯಕ್ರಮದಲ್ಲಿ ನಾನು ಅದ್ರ ಗೆಸ್ಟ್ ಆಗಿ ಹೋದಾಗ ಅದಾದ್ರೂ ನಾವು ಜೊತೆಯಲ್ಲಿ ನಮ್ಮನ್ನ ಮನೆ ಹತ್ತತ್ರ ಮನೆ ಒಂದು ನಮ್ಮನ್ನ ಒಂದೇ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರು. ದಾರಿ ಉದ್ದಕ್ಕೂ ಅವರ ವಸ್ತಾರೆ ಅವರ ವಿಚಾರವಾಗಿ ವಸ್ತಾರೆ ಚೆನ್ನಾಗಿ ಬರೀತಾರೆ, ಒಳ್ಳೆ ಆರ್ಕಿಟೆಕ್ಟ್ ಅವರು, ಎಷ್ಟು ಚೆನ್ನಾಗಿ ಮಾಡಿ ಅದ್ರ ಗಂಡನ ಬಗ್ಗೆ ಒಂದು ಹೆಮ್ಮೆಯ ವಿಚಾರ ಮಾತಾಡ್ತಿದ್ರು ವಿನಃ ಆಮೇಲೆ ಎಲ್ಲ ಒಂದು ಈ ಯಾವ್ದು ಹೇಗಿರ್ಬೇಕು ಅನ್ನೋ ವಿಚಾರ ಮಾತಾಡ್ತಿದ್ರು ವಿನಃ ಯಾರ ಬಗ್ಗೆಯೂ ಟೀಕೆ ಮಾಡ್ತಿರ್ಲಿಲ್ಲ. ಜೊತೆಗೆ ತಮ್ಮ ನೋವನ್ನ ಯಾರಿಗೂ ತೋರಿಸ್ಕೊಟ್ಟಿಲ್ಲ, ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ, ಯಾರ ಹತ್ರನೂ ಹಂಚ್ಕೊಳ್ತಿರ್ಲಿಲ್ಲ. ಅಂದ್ರೆ ಒಳ್ಳೆ ವಿಚಾರ ಮಾತ್ರ ಅವ್ರು ಹಂಚ್ಕೊಳ್ತಿದ್ರು, ನೋವಿನ ವಿಚಾರ ಹಂಚ್ಕೊಳ್ತಿರ್ಲಿಲ್ಲ. ಥ್ಯಾಂಕ್ ಯು ಮನೋಹರ್ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸಾಕಷ್ಟು ಅಂದರೆ ಮನೋಹರ್ ಅವರು ಮತ್ತು ಅಪರ್ಣಾ ಅವರು ಒಟ್ಟಿಗೆ ಮಜಾ ಟಾಕೀಸ್ನಲ್ಲಿ ಕೆಲಸ ಮಾಡಿದಂಥವರು. ಒಂದೇ ಹತ್ತತ್ರ ಅವ್ರ ಮನೆ ಕೂಡ. ಅವರೇ ಹೇಳ್ತಾ ಇದ್ದ ಪ್ರಕಾರ ಅವ್ರಿಗೆ ಏನೇ ನೋವಿದ್ರೂ ಕೂಡ ಬೇರೆಯವ್ರ ಮುಂದೆ ನಗುತ್ತಾ ಮಾತನಾಡ್ತಾ ಇದ್ರು. ಇತ್ತೀಚೆಗೂ ಸಿಕ್ಕಿದ್ರಂತೆ. ಕ್ಯಾನ್ಸರ್ ಇದೆ ಅಂತ ಯಾರಿಗೂ ಅನುಮಾನ ಕೂಡ ಬಂದಿರಲಿಲ್ಲ, ಹಾಗೆ ಅವರು ವರ್ತನೆಯನ್ನು ಮಾಡ್ತಾಯಿದ್ರು ಅಂತ ನೆನಪಿಸ್ಕೋತಾ ಇದ್ರು ವಿ ಮನೋಹರ್ ಅವರು, ಹಿನ್ನೆಲೆ ಸಂಗೀತಗಾರರು. ಬಟ್ ನಿಜ ಅದು, ಅವ್ರನ್ನ ಹತ್ತಿರದಿಂದ ನೋಡಿದಂಥವ್ರಿಗೆ ಮಾತ್ರ ಗೊತ್ತಿರುತ್ತದು. ಈಗಂತಲ್ಲ, ಅವರ ಸ್ವಭಾವನೆ ಹಾಗಿತ್ತು. ಏನೇ ದುಃಖಗಳಿದ್ರು ಕೂಡ, ಕೆಲವರೆಲ್ಲ ಏನೇ ಸಮಸ್ಯೆ ಇದ್ದರೂ ಎಲ್ಲರ ಹತ್ರನೂ ಹೇಳ್ಕೊತಾರೆ. ಇವ್ರು ಹಾಗಲ್ಲ, ಯಾವ ಸಮಸ್ಯೆ ಇದ್ದರೂ ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ.